ಈ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಸೇವಿಂಗ್ಸ್ ಅನ್ನೋದಾಗ್ತಾ ಇಲ್ವಾ? ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ವಾ? ಅಥವಾ ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂತ ಹೊರಟಾಗ ಆ ಕೆಲಸ ನಿಮಗೆ ಕೈಗೂಡ್ತಾ ಇಲ್ವಾ? ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅಭಿವೃದ್ಧಿ ಏಳಿಗೆ ಅನ್ನೋದೇ ಆಗುತ್ತಾ ಇಲ್ವಾ? ಹಾಗಾದರೆ ಚಿಂತೆ ಬಿಡಿ ವೀಕ್ಷಕರೇ, ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ಸರಳ ಮತ್ತು ಸುಲಭ ಪರಿಹಾರದ ಮೂಲಕ ನಿಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ಅದನ್ನು ನೀವು ಪರಿಹಾರಗಳನ್ನು ಮಾಡ್ಕೊಳ್ಬೋದು. ವೀಕ್ಷಕರೇ, ಈ ತಂತ್ರಸಾರಗಳು ನಿಮಗೆ ಮಾಡೋದಕ್ಕೆ ಕಷ್ಟ ಅಂತ ಆದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಈ ನಂಬರಿಗೆ ನೀವು ಕರೆ ಮಾಡ್ಬೋದು. ಮಾಹಿತಿ ತಿಳ್ಕೊಂಡು ಶಾಶ್ವತ ಪರಿಹಾರಗಳನ್ನು ಕಂಡುಕೊಳ್ಬೋದು. ವೀಕ್ಷಕರೇ, ನಿಮ್ಮ ಲೈಫ್ ಅನ್ನುವಂಥದ್ದು ಎಲ್ಲೋ ಸ್ಟಕ್ ಆಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ, ಅಥವಾ ಯಾವುದಕ್ಕೂ ಕೂಡ ಏರ್ತಾ ಇಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಾನು ಅಂದುಕೊಂಡಂಥ ಒಂದು ಕೆಲಸಗಳು ಕೈಗೂಡ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಈ ತಂತ್ರಸಾರಗಳನ್ನು ನೀವು ಮಾಡಬಹುದು. ಈ ತಂತ್ರಸಾರಗಳನ್ನು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಬ್ರಾಹ್ಮಿ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ತಂತ್ರಸಾರಗಳನ್ನು ಮಾಡಬೇಕಾಗುತ್ತೆ. ಈ ತಂತ್ರಸಾರಗಳನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ವೀಳ್ಯದೆಲೆ ಮತ್ತು ಒಂದು ನಾಣ್ಯ ಮತ್ತೆ ಒಂದು ಪಲಾವೆಲೆ ಅಂತ ಹೇಳ್ತೇವೆ, ಈ ಒಂದು ಎಲೆ ಆಗಿರ್ಬೋದು, ಮತ್ತು 5 ಏಲಕ್ಕಿಗಳು. ಇಷ್ಟು ವಸ್ತುಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಮಂಗಳವಾರ ಅಥವಾ ಶುಕ್ರವಾರ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡೋದಕ್ಕಿಂತ ಮುಂಚೆ ಈ ಏಲಕ್ಕಿ ಮತ್ತು ಪಲಾವೆಲೆಯನ್ನ ನೀವು ಕರ್ಪೂರದಿಂದ ಸುಟ್ಟು ಅದರಲ್ಲಿ ಬೂದಿಯನ್ನ ಅಥವಾ ಪೇಸ್ಟ್ ರೀತಿಯಲ್ಲಿ ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ರೆಡಿ ಮಾಡಿಕೊಂಡಿರುವಂತಹ ಆ ಒಂದು ಪೇಸ್ಟ್ ಏನಿದೆ ಅದರಿಂದ ನೀವು ವೀಳ್ಯದೆಲೆಯ ಮೇಲೆ ಈ ರೀತಿಯಾಗಿರುವಂಥ ಒಂದು ವೀಳ್ಯ ಸ್ವಲ್ಪ ದೊಡ್ಡದಾಗಿ ಇದ್ರೇನೆ ಬಹಳ ಒಳ್ಳೆಯದು. ಈ ದೊಡ್ಡದಾಗಿರುವಂಥ ಒಂದು ವೀಳ್ಯದೆಲೆಯ ಮೇಲೆ ನಾನು ಹೇಳ್ತಾ ಇರುವಂಥ ಈ ಒಂದು ಮಂತ್ರವನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ. ಓಂ ಶ್ರೀಂ ಹ್ರೀಂ ಲಕ್ಷ್ಮೀಭ್ಯೋ ನಮಃ, ಅಂದ್ರೆ ಓಂ ಶ್ರೀ ಹ್ರೀಂ ಲಕ್ಷ್ಮೀಭ್ಯೋ ನಮಃ ಅನ್ನುವಂಥ ಈ ಒಂದು ಮಂತ್ರವನ್ನ ಈ ಒಂದು ವೀಳ್ಯದೆಲೆ ಮೇಲೆ ಈ ಒಂದು ಪಲಾವೆಲೆ ಮತ್ತು ಏಲಕ್ಕಿಗಳನ್ನ ಕರ್ಪೂರದಿಂದ ಸುಟ್ಟು ಹಾಕಿರುವಂಥ ಆ ಒಂದು ಪೇಸ್ಟ್ ಮೂಲಕ ರೆಡಿ ಮಾಡಿಕೊಂಡು ಆ ಒಂದು ಪೇಸ್ಟಿಂದ ಯಾವುದಾದ್ರೂ ಒಂದು ಕಡ್ಡಿ ಆಗಿರ್ಬೋದು, ಕಡ್ಡಿಯಿಂದ ಮೇಲ್ಗಡೆ ಓಂ ಶ್ರೀಂ ಹ್ರೀಂ ಲಕ್ಷ್ಮೀಭ್ಯೋ ನಮಃ ಅನ್ನುವಂಥ ಒಂದು ಮಂತ್ರವನ್ನ, ಲಕ್ಷ್ಮೀ ದೇವಿಯ ಮಂತ್ರವನ್ನ ಈ ಒಂದು ವೀಳ್ಯದೆಲೆಯ ಮೇಲ್ಗಡೆ ಬರಿಬೇಕಾಗುತ್ತೆ. ಬರೆದಾಗಿರುವಂತಹ ಒಂದು ಈ ವೀಳ್ಯದೆಲೆಯನ್ನ 5 ರೂಪಾಯಿ ನಾಣ್ಯಗಳನ್ನ ಇಟ್ಕೊಂಡು ಅದನ್ನ ಮಂಗಳವಾರ ಮತ್ತು ಶುಕ್ರವಾರ ಅದರ ಮೇಲ್ಗಡೆ ಇಟ್ಟು ಆ ಒಂದು ವೀಳ್ಯದೆಲೆಯನ್ನ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಈ ಒಂದು ಕ್ರಿಯೆಗಳನ್ನು ಮಾಡಿ ಇಡ್ತಾನೆ ಹೋದ್ರೆ, ಅಥವಾ 21 ವಾರದ ತನಕ ಈ ಒಂದು ಕ್ರಿಯೆಗಳನ್ನು ಮಾಡಿದ್ದೆ ಅಂತ ಆದರೆ 100ಕ್ಕೆ 100ರಷ್ಟು ಸ್ನೇಹಿತರೆ, ನೀವು ಅಂದುಕೊಂಡಂತ ಯಾವುದೇ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ಕೋರ್ಟ್ ಕೇಸ್ಗಳಾಗಿರ್ಬೋದು, ಯಾವುದೊಂದು ಕೆಲಸಗಳು ಆಗ್ತಾ ಇಲ್ಲ ಅಂತ ಬಂದಾಗ ಈ ಕ್ರಿಯೆಗಳನ್ನು ಮಾಡಿ ನೋಡಿ, 100ಕ್ಕೆ 100ರಷ್ಟು ಶಾಶ್ವತ ರೀತಿಯಾದಂಥ ಪರಿಹಾರಗಳನ್ನು ಸಿಕ್ಕಿ ನಿಮ್ಮ ಕೆಲಸಗಳು ಈಡೇರ್ತವೆ. ನಿಮ್ಮ ಇಷ್ಟಾರ್ಥ ಎಲ್ಲ ರೀತಿಯಾದಂಥ ಒಂದು ಸಿದ್ಧಿಯಾಗಿ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದೆ. ಈ ಒಂದು ಕ್ರಿಯೆಗಳನ್ನು ಮಾಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿರತಕ್ಕಂಥ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದಲ್ಲಿ ನೀವು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಬಹುದು. ವೀಕ್ಷಕರೇ, ನಮಸ್ಕಾರ.